ವಿಲೇಜ್ ಮ್ಯಾಪಲ್ಲಿ ಇರೋಂಥ ರಸ್ತೆ ಇದು ಮಾರ್ಕಿಂಗ್ ಮಾಡಿ ನೋಡಿ. ಪಕ್ಕದಲ್ಲಿ ಬೆಂಗಳೂರವ್ರು ತಗೊಂಡಿದ್ದಾರೆ ಇದನ್ನು ನೋಡಿ. ಇದೇ ಮಾರ್ಕಿಂಗು ಕಲ್ಲು, ಇದು ಸರ್ವೆ ಮಾಡಿರೋದು ಗೌರ್ಮೆಂಟ್ ಸರ್ವೆಯವರು ಅದ್ಬಸ್ಟ್ ಮಾಡಿ ಸರ್ವೆ ಮಾಡಿ ಕಲ್ಲು ಹಾಕ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ 18 ಇಂದ 20 ಅಡಿ ರಸ್ತೆ ಇದು ನೋಡಿದ್ದು ಏಕ. ಈ ಜಾಗ ನೋಡಿದ್ದು 30 ಗುಂಟೆ ಕೊಡ್ತಾಯಿದ್ದಾರೆ. ಇದರಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಒಂದು 4-5 ಎಕರೆ ಬೇಕಾದ್ರೆ ಜಾಗ ಮಾಡ್ಬೋದು. ಇದು ಪಿತ್ರಾಜಿತ SC ಲ್ಯಾಂಡು. ಇದು 30 ಗುಂಟೆ ಕೊಡ್ತಾಯಿದ್ದಾರೆ ನೋಡಿ. ಹಿಂಗೆ ಬಾಕ್ಷಾಗಿ ಸ್ಕ್ವೇರ್ ಆಗೈತೆ. ಜಾಗ ಮಾತ್ರ ಸೂಪರ್ ಆಗೈತೆ. ರೆಡ್ ಸಾಯಿಲು. ಇದು ಮಳವಳ್ಳಿಯಿಂದ 12-13 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ ಒಂದು 8 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಂದ 114 ಕಿಲೋಮೀಟ್ರು, ಮೈಸೂರಿಂದ 50 ಕಿಲೋಮೀಟ್ರ್ ಆಗುತ್ತಾ. ಗೌರ್ಮೆಂಟ್ ಸರ್ಕಾರದಿಂದ ಹನಿ ನೀರಾವರಿ ಪೈಪ್ಲೈನ್ ಎಲ್ಲ ಆಗಿದೆ ಒಳಗಡೆ. ಇದು ಮೂಲ ಪಿತ್ರಾಜಿತ SC ಲ್ಯಾಂಡು ನೋಡಿ. ಇದೆಲ್ಲ ಫುಲ್ ಬೆಂಗಳೂರಿನವ್ರು ತಗೊಂಡಿದ್ದಾರೆ ನೋಡಿ. ಇದು ನೋಡ, ಇಲ್ಲಿ ಹಿಂದಗಡೆ ಪೆನ್ಸ್ ಹಾಕಿದಾರಲ್ಲ, ಅದೆಲ್ಲ ಫುಲ್ ಬೆಂಗಳೂರಿನವ್ರದೇ. ಇದು SC ಲ್ಯಾಂಡು, ಇದು ಬೆಂಗಳೂರವ್ರು ತಗೊಂಡಿದ್ದಾರೆ ನೋಡಿ. ಇನ್ನೊಂದು 20 ಎಕರೆ 25 ಎಕರೆ ಮಾಡಿದ್ದಾನೆ. ಇವೆಲ್ಲ ಫುಲ್ SC ಲ್ಯಾಂಡೇ, ಬೆಂಗಳೂರವ್ರು ತಗೊಂಡಿದ್ದಾರೆ. ಇದು ನೋಡಿ 30 ಗುಂಟೆ. ಇದರಲ್ಲಿ 30 ಗುಂಟೆ ಕೊಡ್ತಾಯಿದ್ದಾರೆ. ಇದೆ ಜಾಗ. ಇದು ಇದಲ್ವ ಜಂಬು? ಈ ಉತ್ತಿರೋದ್ರ ಪಕ್ಕದ್ದು 30 ಗುಂಟೆ. ಇದ್ಯಾರ್ದು ಇದು? ಅಣ್ಣ ತಮ್ಮದ್ರ ಭಾಗಗಳು. ಇದು ಅಟ್ಯಾಚ್ ಆದಂಗೆ 30 ಗುಂಟೆ. ಇದೇ ರಸ್ತೆ ಏಕ ನೋಡಿ. ಇವೆಲ್ಲ ಫುಲ್ ಬೆಂಗಳೂರಿನವ್ರು ತಗೊಂಡಿದ್ದಾರೆ. ಮಣ್ಣಂತೂ ಫುಲ್ ಎಲ್ಲ ರೆಡ್ ಸೆಲ್ಲು. ಇದೇ ಜಾಗ 30 ಗುಂಟೆ ಕೊಡ್ತಾರೆ ನೋಡಿ. ಬಾಕ್ಷಾಗಿ ಸ್ಕ್ವೇರ್ ಆಗಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಬೇಕಾದ್ರೆ ಎಲ್ಲ ಫುಲ್ ಕವರ್ ಮಾಡ್ಕೋಬೋದು. ಇದು ಪಕ್ಕದವ್ರ ಚಿಕ್ಕಪ್ಪನ ಮಗಂದು, ಇದು ಅವ್ರ ಅಣ್ಣಂದು SC ಲ್ಯಾಂಡು. 30 ಗುಂಟೆ. ಇವರು 85,000 ಗುಂಟೆ ಫೈನಲ್ ಹೇಳ್ತಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ. ಲೀಗಲ್ ಡಾಕ್ಯುಮೆಂಟು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಲೈನ್ ಹತ್ರದಲ್ಲಿ ಹೋಗೈತೆ. ಆಮೇಲೆ ಮತ್ತೆ ಹನಿ ನೀರು ಪೈಪ್ಲೈನಲ್ಲಿ ಆಗೈತೆ ಒಳಗಡೆ. ಇದರ ಪಕ್ಕದ್ದೇ 30 ಗುಂಟೆ ಇದು. ಇವೆಲ್ಲ ನೋಡಿ ಫುಲ್ ಬೆಂಗಳೂರವ್ರು ತಗೊಂಡಿದ್ದಾರೆ ಇವೆಲ್ಲ.